ಸಕ್ಕರೆ ನಾಡು ಮಂಡ್ಯದ ಅಬಕಾರಿ ಇಲಾಖೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗ್ತಾನೆ ಇದೆ. ಇದೀಗ ಮಂಡ್ಯದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಜೆಡಿಎಸ್ ಅಂತ ಪಕ್ಷ ಭೇದವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಒಂದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅಬಕಾರಿ ಇಲಾಖೆಯಲ್ಲಿ ಪಕ್ಷ ಭೇದವನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ವರದಿ ಇಲ್ಲಿದೆ. ಬಾರ್ ಲೈಸೆನ್ಸ್ಗಾಗಿ ಲಕ್ಷ ಲಕ್ಷ ಲಂಚಾರೋಪ. ಲೈಸೆನ್ಸ್ ಪಡೆಯಲು ಕಾಂಗ್ರೆಸ್ನವರೇ ಆಗಿರಬೇಕಾ? ಅಬಕಾರಿ ಅಧಿಕಾರಿಗಳಿಂದ ಅರ್ಜಿ ತಿರಸ್ಕಾರ ಆರೋಪ. ಮಂಡ್ಯದಲ್ಲಿ ಬಾರ್ ಲೈಸೆನ್ಸ್ ಪಡೆಯಲು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಲಂಚದ ರೂಪದಲ್ಲಿ ನೀಡಬೇಕೆಂಬ ಗಂಭೀರ ಆರೋಪವನ್ನ ಕೆಲ ತಿಂಗಳ ಹಿಂದೆ ಆಡಿಯೋ ವಿಡಿಯೋ ಸಮೇತ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತ ವರದಿ ಬಿತ್ತರವಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಮಂಡ್ಯದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಅನಗತ್ಯ ವಿಚಾರವನ್ನ ಮೈ ಮೇಲೆ ಎಳೆದುಕೊಂಡಂತೆ ಕಾಣುತ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ ಬಾರ್ ಲೈಸೆನ್ಸ್ ಪಡೆಯಲು ಕಾಂಗ್ರೆಸ್ ಅವರೇ ಆಗಿರಬೇಕು, ಜೆಡಿಎಸ್ನವರಿಗೆ ಲೈಸೆನ್ಸ್ ಕೊಡುವುದಿಲ್ಲ ಇಲ್ಲಿನ ಅಬಕಾರಿ ಅಧಿಕಾರಿಗಳು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಮಹೇಶ್ ಎಂಬುವರ ಪುತ್ರ ಸುಂದರ್ ತಮ್ಮ ತಂದೆಯ ಹೆಸರಲ್ಲಿ CL7 ಪಡೆಯಲು ಅರ್ಜಿ ಸಲ್ಲಿಸಿದ್ರು. ಅಬಕಾರಿ ಇಲಾಖೆಗೆ ಲೈಸೆನ್ಸ್ ಪಡೆಯಲು ಅರ್ಜಿ ಹಾಕುವ ಮುನ್ನ ಕಂದಾಯ ಇಲಾಖೆಯಿಂದ ಭೂವರ್ತನೆ ಮಾಡಿಸಿದ್ದಾರೆ. ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಹಾಗೂ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಸಹ ಇದು CL7 ತೆರೆಯಲು ಸೂಕ್ತ ಸ್ಥಳ ಎಂದು ಶಿಫಾರಸು ಮಾಡಿದ್ದಾರೆ. ಬಳಿಕ 11 ದಾಖಲೆಗಳ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಬಳಿಕ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. JDS ಕಾರ್ಯಕರ್ತರು ಇದನ್ನು ಹಂಗೆ ಹೋಲ್ಡ್ ಮಾಡೋ 8 ತಿಂಗಳು ಅರ್ಜಿನ ತಗೊಳ್ಳಿಲ್ಲ. ಅದಾದಮೇಲೆ 26/8/2024 ನಾನು ಆನ್ಲೈನಲ್ಲಿ ಅರ್ಜಿನ ಹಾಕ್ಬಿಟ್ಟು ನಂದು ಎಲ್ಲ ನಿಯಮಾನುಸಾರವಾಗಿದೆ, ಪಂಚಾಯತಿಯಿಂದ PWD ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ನನಗೆ NOC ಇದೆ, ನಾನು ಲೈಸೆನ್ಸ್ನ ತಗೊಳ್ಳಿ ಅಂತ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ನಾನು 26/8/2024 ಅವಾಗ ಖುದ್ದು ಇನ್ಸ್ಪೆಕ್ಟ್ರು ನಮ್ಮ ಸ್ಪಾಟಿಗೆ ಬಂದುಬಿಟ್ಟು ಎಲ್ಲ ಸ್ಥಳ ಮಹಾಜರು ಮಾಡಿಬಿಟ್ಟು ಇದು CL7 ಅನ್ನೋದು ಮಂಜೂರು ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಅಂತ ಶಿಫಾರಸು ಮಾಡಿಬಿಟ್ಟು DC ಅವರಿಗೆ ಸೂಪರಿಂಟೆಂಡೆಂಟ್ ಮುಖಾಂತರ ರಿಪೋರ್ಟ್ ಹಾಕ್ತಾರೆ. ಇಲ್ಲೆಲ್ಲ ಜಾಸ್ತಿ ಜನಗಳು ಓಡಾಡ್ತಾರೆ, ಆ ಕಾರಣದಿಂದ ನಿಮಗೆ ಕೊಡೋದಕ್ಕೆ ಬರಲ್ಲ ಅಂದ್ಬಿಟ್ಟು ರೆವಿನ್ಯೂ DC ಮತ್ತು ಎಕ್ಸೈಸ್ DC ಅವರು ನಮ್ಮ ಅರ್ಜಿನ ರಿಜೆಕ್ಟ್ ಮಾಡಿ ಎಂಡಾಸ್ಮೆಂಟ್ ಇಶ್ಯೂ ಮಾಡ್ತಾರೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅರ್ಜಿಯನ್ನ ರಿಜೆಕ್ಟ್ ಮಾಡಿದ ಬಳಿಕ ಸುಂದರ್ ಹಾಗೂ ಅವರ ತಂದೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕೋರ್ಟ್ ಸಹ ಇವರ ಎಲ್ಲಾ ದಾಖಲೆಗಳು ಸರಿ ಇವೆ, ಇವರಿಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಎಂದು ನಿರ್ದೇಶನ ನೀಡಿದೆ. ಹೀಗಿದ್ರೂ ಸಹ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಲೈಸೆನ್ಸ್ ನೀಡಿಲ್ಲ. ಇದನ್ನ ಪೂರ್ವಾಪರ ವಿಚಾರ ಮಾಡಿದಾಗ ಜೆಡಿಎಸ್ ಕಾರ್ಯಕರ್ತರಿಗೆ ಬಾರ್ ಲೈಸೆನ್ಸ್ ಕೊಡಬಾರದು ಎಂದು ಸಿಎಂ ಹಾಗೂ ಸಚಿವರಿಂದ ಸೂಚನೆ ಬಂದಿದೆ. ಹೀಗಾಗಿ ಅಬಕಾರಿ ಅಧಿಕಾರಿಗಳು ಲೈಸೆನ್ಸ್ ನೀಡುತ್ತಿಲ್ಲ ಎಂದು ಕೆಆರ್ಪೇಟೆ ಶಾಸಕ HT ಮಂಜು ಗಂಭೀರ ಆರೋಪ ಮಾಡಿದ್ದಾರೆ. ಇದಲ್ಲದೆ 2 ದಿನದಲ್ಲಿ ಲೈಸೆನ್ಸ್ ನೀಡದಿದ್ರೆ ಆಡಿಯೋವನ್ನ ಬಹಿರಂಗಪಡಿಸಿ ದೂರು ನೀಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ನೀನು ಜೆಡಿಎಸ್ ಕಾರ್ಯಕರ್ತ ಆದ್ರೆ ನಿನ್ಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡಂಗಿಲ್ವಾ? ಕೊಡ್ತಾರೆ. ಒಬ್ಬೊಬ್ಬರಿಗೆ 10 ಲೈಸೆನ್ಸ್ ಕೊಟ್ಟವ್ರೆ. ನಮ್ಮ ತಾಲೂಕಲ್ಲೇ ಕಾಂಗ್ರೆಸ್ ಮುಖಂಡ ಮಾತು ಕಟ್ಕೊಂಡು ನಾನು ಇವತ್ತು ಅದಕ್ಕೆ ಎಂಡಾಸ್ಮೆಂಟ್ ನೋಟಿಸ್ ಇಶ್ಯೂ ಮಾಡಬೇಕಾದ ಸಂದರ್ಭ ಬಂದಿದ್ದೆ. ಆದರೆ ನನಗೆ ಮನಸ್ಸಿಲ್ಲ, ಆದರೂ ಸಹ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ, ಇಂಥ ಕೆಟ್ಟ ಕೆಲಸ ಯಾವಾಗಲೂ ಮಾಡಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಅದು ಸಹ ಇವತ್ತು ದಾಖಲೆಗಳಿದೆ, ಸಂಬಂಧಪಟ್ಟ ದಾಖಲೆಗಳು ನಮ್ಗೆ ಬಿಡುಗಡೆ ಮಾಡ್ತೀವಿ. ಇಂಥ ಕೆಟ್ಟ ವ್ಯವಸ್ಥೆ ಯಾಕೆ ಆದಷ್ಟು ಬೇಗ ಬಿಡುಗಡೆ ಮಾಡಿ, ಅಟ್ಲೀಸ್ಟ್ ನೋಡೋಣ ಯಾವ ರೀತಿ ಸ್ಪಂದಿಸ್ತಾರೆ ನೋಡಿಕೊಂಡು ಅದನ್ನು ಬಿಡುಗಡೆ ಮಾಡ್ತೀನಿ. ಒಟ್ಟಾರೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಈ ಹಿಂದೆ ಲಂಚದ ಸದ್ದು ಕೇಳಿಬಂದು ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.